ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿದ್ರೆ ಶೇರ್ ಮಾಡಿ ಅಂತ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಸ್ಯಾರಿ ಬ್ಲೌಸ್ಗೆ ಈ ರೀತಿ ಮಣಿನ ಯಾವ ರೀತಿ ಹಾಕೋದು ಅಂತ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಈಗ ಸ್ಟಿಚಿಂಗ್ ಮಾಡಿರೋ ಬ್ಲೌಸ್ನ ತೊಗೊಂಡಿದ್ದೀನಿ. ನೀವು ಕೂಡ ಮನೆಯಲ್ಲಿ ಈ ರೀತಿಯಾಗಿ ಬ್ಲೌಸ್ಗೆ ಮಣಿ ಅನ್ನೋದು ಹಾಕ್ಕೊಬೋದು ಆರಾಮಾಗಿ. 130 ರುಪೀಸು ಮತ್ತು ಗೋಲ್ಡ್ ಬೀಡ್ಸ್ ಬಂದು 30 ರುಪೀಸು. ಈಗ ನಾನೀಗ ಬ್ಲೌಸ್ನ ತೊಗೊಂಡು ಅರ್ಧ ಇಂಚ್ಗೆ ಅಳತೆ ಮಾಡಿಕೊಂಡು ಮಾರ್ಕ್ ಅನ್ನೋದು ಮಾಡ್ಕೊಂಡಿದ್ದೀನಿ. ನಾನು ಪೆನ್ನಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಸ್ಮಾಲಲ್ಲಿ ಹಾಫ್ ಇಂಚ್ಗೆ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಅದೇ ರೀತಿ ಹಾಫ್ ಇಂಚ್ಗೆ ಮಾಡ್ಕೊಳ್ಳಿ. ಮತ್ತು ನಾನಿಲ್ಲಿ ಒಂದು ಸೂಜಿ ತೊಗೊಂಡು ದಾರಾನ 4 ಎಳೆ ದಾರ 2 ಹಾಕ್ಕೊಂಡು ಮತ್ತು ಲಾಸ್ಟಲ್ಲಿ ಗಂಟು ಅನ್ನೋದು ಹಾಕ್ಕೊಂಡಿದ್ದೀನಿ. ಸೇಮ್ ಕಲರ್ ಬ್ಲೌಸ್ ಯಾವ ಕಲರ್ ಇರುತ್ತೋ ಅದೇ ಕಲರು ಬ್ಲೌಸು ದಾರ ಅನ್ನೋದು ತೊಗೊಬೇಕು. ನಾನಿಲ್ಲಿ ಬ್ಲೌಸ್ನ ತೊಗೊಂಡು ಮತ್ತು ಸೂಜಿನ ನಾನಿಲ್ಲಿ ಬ್ಲೌಸ್ಗೆ ತೊಗೊತಾ ಇದ್ದೀನಿ. ಲಾಸ್ಟ್ ಕಡೆಯಿಂದನೇ ನಾವು ಸೂಜಿ ಅನ್ನೋದು ಹಾಕ್ಕೊತಾ ಹೋಗಬೇಕು. ಮೊದಲು ನಾನಿಲ್ಲಿ ತುರಿಸಿ ಲಾಕ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಮಧ್ಯ ಈ ಕಡೆ ಆ ಕಡೆ ಎರಡು ಸೇರಿಸಿ ಗಂಟು ಹಾಕಿರ್ತೀರ ಅಲ್ಲಿ ಮತ್ತೆ ನಾವು ಸೂಜಿನ ಸೇರಿಸ್ಬಿಟ್ಟು ಲಾಕ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಮತ್ತೆ ಇನ್ನೊಂದ್ಸಲಿ ಬ್ಲೌಸು ಲೈನಿಂಗು ಮತ್ತು ಬ್ಲೌಸ್ ಏನು ಇರುತ್ತೋ ಅದನ್ನು ಎರಡು ಸೇರಿ ಮಧ್ಯಕ್ಕೆ ನಾನಿಲ್ಲಿ ಸೂಜಿ ಅನ್ನೋದು ತೊಗೊತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ಗೋಲ್ಡು ಬಿಡ್ಸು 3 ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ 3 ಆಗಲಿ ಇಲ್ಲ 2 ಆದರೂ ಹಾಕ್ಕೊಬೋದು. ಮತ್ತು ನಾನಿಲ್ಲಿ ಮೆರೂನ್ ಕಲರು ಒಂದು ಸ್ಟೋನ್ ಅನ್ನೋದು ಹಾಕ್ಕೊಂಡು ಇದು ಸ್ವಲ್ಪ ಕೆಲಸ ಮಾಡಬೇಕಂದ್ರೆ ಸ್ವಲ್ಪ ನಿಧಾನವಾಗಿ ನಾವು ಮಾಡಬೇಕಾಗುತ್ತೆ. ಯಾಕಂದರೆ ಅದು ಸ್ಟೋನ್ ಅನ್ನೋದು ಇರುತ್ತಲ್ಲ, ಅದು ನಿಧಾನವಾಗಿ ತೋರಿಸ್ಬೇಕಾಗುತ್ತೆ. ಸಣ್ಣ ಹೋಲು ಇರುತ್ತೆ, ಅದಕ್ಕೋಸ್ಕರನೇ ನಿಧಾನವಾಗಿ ಹಾಕ್ಕೊಬೇಕು. ಮತ್ತು ಇಲ್ಲಿ 3 ಇದೆಯಲ್ಲ, ಈ 3ಕ್ಕೂ ಸೂಜಿ ಅನ್ನೋದು ಸೇರಿಸಿ ಮತ್ತು ನಾವು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕ ಬ್ಲೌಸ್ ಪೀಸ್ಗೆ ಸೇರಿಸಿ ಮಧ್ಯ ನಾವು ಎಳ್ಕೊಂಡ್ರೆ ಟೈಟಾಗಿ ಸ್ಟೋನ್ ಅನ್ನೋದು ಕೂರುತ್ತೆ. ಮತ್ತು ನಾನಿಲ್ಲಿ ಲೈನಿಂಗ್ಗೆ ಸೇರಿಸ್ಬಿಟ್ಟು ಲಾಕ್ ಅನ್ನೋದು ಒಂದು 2 ಸಲ ಲಾಕ್ ಅನ್ನೋದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಟೈಟಾಗಿ ಕೂರುತ್ತೆ, ಯಾವಾಗೂ ಕೂಡ ಬಿಚ್ಕೊಳೋದಿಲ್ಲ. ಮತ್ತು ಅದರ ಪಕ್ಕನೇ ನಾವು ಹಾಫ್ ಇಂಚ್ಗೆ ನಾವು ಸೇರಿಸಿದಿರಲ್ಲ ಅದೇ ರೀತಿ ತಿರ್ಗಾ ಮತ್ತು 3 ಪಲ್ಲುನ ಸೇರಿಸ್ಕೊಂಡು ಮತ್ತು ಇನ್ನೊಂದು ಸ್ಟೋನ್ ಅನ್ನೋದು ಕೂಡ ಹಾಕ್ಕೊತಾ ಇದ್ದೀನಿ. ನೀವು ಯಾವ ಸೀರೆಗೆ ಯಾವ ಕಲರ್ ಬೇಕಾದರೂ ನಿಮ್ಮ ಸೀರೆ ಮ್ಯಾಚಿಂಗ್ ಕಲರು ನೀವು ಸ್ಟೋನ್ ಅನ್ನೋದು ತೊಗೊಂಡು ಬಿಡ್ಸ್ ಅನ್ನೋದು ತೊಗೊಂಡು ನೀವು ಮಾಡ್ಕೊಬೋದು. ಇದೇ ರೀತಿ ಮತ್ತೆ ನಾನು ಸೇರಿಸಿ ಮಧ್ಯಕ್ಕೆ ಲಾಕ್ ಅನ್ನೋದು ಮಾಡ್ಕೊತಾ ಇದ್ದೀನಿ. 2 ಸರಿ ಲಾಕ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕೂರುತ್ತೆ. ಟೈಟಾಗಿ ಲಾಸ್ಟಲ್ಲಿ ಎಳಿಬೇಕು. ಮತ್ತೆ ಕೂಡ ಇದೇ ರೀತಿ ನಾನು ಲಾಸ್ಟ್ವರೆಗೂ ಇದೇ ರೀತಿ ಮಾಡ್ತಾ ಇರ್ತೀನಿ. ಫುಲ್ ಎಂಡ್ ಆದಮೇಲೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನಾನು ಈ ರೀತಿ 3 ಯಾವ ರೀತಿ ತೋರಿಸಿದ್ದೀನೋ ಅದೇ ರೀತಿ ನೀವು ಬೀಡ್ಸ್ ಅನ್ನೋದು ಫುಲ್ಲು ಹಾಕ್ಕೊತಾ ಹೋದರೆ ಬ್ಲೌಸ್ಗೆ ಕಂಪ್ಲೀಟಾಗಿ ಬ್ಲೌಸ್ ಅನ್ನೋದು ರೆಡಿ ಆಗುತ್ತೆ. ಬನ್ನಿ ಯಾವ ರೀತಿ ಲಾಸ್ಟಾಗಿ ಯಾವ ರೀತಿ ಆಗಿದೆ ಅನ್ನೋದು ತೋರಿಸ್ತೀನಿ. ನೀವು ಕೂಡ ಆರಾಮಾಗಿ ಮನೆಯಲ್ಲಿ ಈ ರೀತಿಯಾದ ಇದು ಹಾಕ್ಕೊಬೋದು. ಆರಾಮಾಗಿ ಹೊರಗಡೆ ಅಮೌಂಟ್ ಕೊಟ್ಟು ಹಾಕ್ಸೋದ್ಕಿಂತ ನಾವೇ ಮನೆಯಲ್ಲೇ ಹಾಕ್ಕೊಂಡ್ರೆ ತುಂಬಾ ಖುಷಿ ಕೂಡ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.